ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಕನ್ನಡ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ವಿಷಯ ಏನಿದೆಯಲ್ಲ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ. ನಿಮಗೆ 2024 ಆ್ಯನ್ಯುವಲ್ ಎಕ್ಸಾಮ್ಗೆ ಯಾವ ಅಧ್ಯಾಯ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು, ಅದೇ ರೀತಿ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಇದೆ. ಈ ಒಂದು ಪ್ಯಾಟರ್ನ್ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಬರುತ್ತೆ. ಇಂಗ್ಲೀಷ್ ಮತ್ತು ಕನ್ನಡ ವಿಷಯದಲ್ಲಿ 10 MCQ ಕ್ವಶನ್ಸ್ ಕೊಡ್ತಾರೆ. ಇನ್ನು ಉಳಿದಿರುವಂಥ ಎಲ್ಲ ಮೇಜರ್ ಸಬ್ಜೆಕ್ಟ್ನಲ್ಲಿ 5 MCQ ಕ್ವಶನ್ಸ್ ಕೊಡ್ತಾರೆ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ನಾನು ನಿಮಗೆ ಇಂಪಾರ್ಟೆಂಟ್ ಇಲ್ಲಿ 2 ಮಾರ್ಕ್ಸ್ ಕ್ವಶನಲ್ಲಿ ಏನಿದೆಯಲ್ಲ, ಅಂದರೆ ಪದ್ಯ ಭಾಗದಲ್ಲಿ, ಗದ್ಯ ಭಾಗದಲ್ಲಿ, ದೀರ್ಘ ಗದ್ಯದಲ್ಲಿ ನಿಮಗೆ ಏನಿದೆಯಲ್ಲ 2 ಅಂಕದ ಪ್ರಶ್ನೆಯಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಆ ಒಂದು ವಿಡಿಯೋ ನೋಡ್ಕೊಂಡು ಹೋದರೆ ಸಾಕು ನೀವು, ಆಯಿತಾ. ಅದೇ ರೀತಿ 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ಮತ್ತು ಸಂದರ್ಭ ಸಾರಾಂಶ ಪ್ರಶ್ನೆಗಳಲ್ಲಿ ಏನಿದೆಯಲ್ಲ, ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. 2 ವಿಡಿಯೋಗಳ ಲಿಂಕ್ ಕೊಟ್ಟಿರ್ತೇನೆ. ಯಾವುದು? ಸೆಕೆಂಡ್ PUC ಕನ್ನಡ ವಿತ್ ಗ್ರಾಮರ್ ಕೂಡ ಹೇಳಿದ್ದೇನೆ. ಓಕೆ, ಅಲ್ಲಿ ಹೇಳಿರುವಂತಹ ಗ್ರಾಮರ್ ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಇಲ್ಲಿ ಇನ್ನೊಂದು ಏನಂದರೆ ದ್ವಿತೀಯ PUCಯ ಎಲ್ಲ ಪ್ರೈವೇಟ್ ಹಾಗೂ ರಿಪಿಟರ್ಸ್ ವಿದ್ಯಾರ್ಥಿಗಳಿಗೆ ಅನ್ವಯ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ನೋಡಿ ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ಆಲ್ರೆಡಿ ಏನು ನಾನು 4 ಮಾರ್ಕ್ಸ್ ಅಂದರೆ 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಮತ್ತು ಸಂದರ್ಭ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು ಹೇಳಿದ್ದೀನಲ್ಲ, ಯಾರೆಲ್ಲ ನೋಡಿಲ್ಲ ಹೋಗಿ ಕೆಳಗಡೆ ಕಮೆಂಟ್ ಮಾಡೋಕ್ಕೆ, ನೀವು ಅಂದರೆ ಏನು ಕಮೆಂಟ್ ಮಾಡೋಕ್ಕೆ ಹೋಗಿರ್ತಿರಲ್ಲ ಅಲ್ಲಿ ಕಮೆಂಟ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. 2 ಮಾರ್ಕ್ಸ್ದು ಕನ್ನಡದು ಮತ್ತು 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಮತ್ತು ಇದು ಸಂದರ್ಭ, ಅಂದರೆ ಈ 2 ಏನಿದೆಯಲ್ಲ ಒಂದೇ ವಿಡಿಯೋನಲ್ಲಿ ಹೇಳಿದ್ದೇನೆ. ಬಟ್ 2 ಅಂಕದ ಪ್ರಶ್ನೆಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಸೊ 2 ವಿಡಿಯೋಗಳ ಲಿಂಕ್ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ರಿ. ಇವಾಗ ಮೇನ್ ನೀವು ಯಾವ ಅಧ್ಯಾಯಗಳು ಓದ್ಕೋಬೇಕಂದ್ರೆ ಪದ್ಯ ಭಾಗದಲ್ಲಿ, ಗದ್ಯ ಭಾಗದಲ್ಲಿ, ಸೊ ಕೃಷ್ಣಗೌಡರ ಆನೆ ಅಧ್ಯಾಯ ಏನಿದೆಯಲ್ಲ ಅದು ಓದಲೇಬೇಕು ನೀವು. ಅಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ನಿಮಗೆ? ಕೃಷ್ಣಗೌಡರ ಆನೆ ಅಧ್ಯಾಯ ಮೇಲೆ ನಿಮಗೆ ಟೋಟಲ್ 25 ಮಾರ್ಕ್ಸ್ ಕೇಳ್ತಾರೆ. ಸೊ ಓದಲೇಬೇಕು. ಓಕೆ, ಒಂದು ನೋಡಿ 2 ಅಂಕದ ಪ್ರಶ್ನೆ 2 ಕೇಳ್ತಾರೆ, 1 ಅಂಕದ ಪ್ರಶ್ನೆ 2 ಕೇಳ್ತಾರೆ, 2 ಅಂಕದ ಪ್ರಶ್ನೆ 3 ಕೇಳ್ತಾರೆ, ನೀವು 2 ಬರೀಬೇಕಾಗಿರುತ್ತೆ. ಓಕೆ, 3 ಅಂಕದ ಪ್ರಶ್ನೆ ನೋಡಿ 2 ಕೇಳ್ತಾರೆ, ಅಂದರೆ ಸಂದರ್ಭ 2 ಕೇಳ್ತಾರೆ. ಇಲ್ಲಿ ನೋಡಿರಿ, 4 ಅಂಕದ ಪ್ರಶ್ನೆ ನಿಮಗೆ 2 ಕೇಳ್ತಾರೆ, ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಇನ್ನೊಂದು ಪ್ರಶ್ನೆ, ಈ ರೀತಿ ನಿಮಗೆ ಇಲ್ಲಿ ಕೇಳ್ತಾರೆ. ಸೊ 25 ಮಾರ್ಕ್ಸ್ ನಿಮಗೆ ಇಲ್ಲಿ ಕೇಳ್ತಾರೆ. ಸೊ ಯಾವ ಅಧ್ಯಾಯಗಳು ನೀವು ಮೊದಲಿಗೆ ಅಧ್ಯಯನ ಮಾಡಬೇಕಂದ್ರೆ ಪದ್ಯ ಭಾಗದಲ್ಲಿ ನೋಡಿರಿ, ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಾರಾಂಶ ಓದಬೇಕು. ಈ ಪಾಠಗಳ ಅರ್ಥ ನಿಮಗೆ ಗೊತ್ತಿದ್ದರೆ ಮಾತ್ರ ನೀವು ಆನ್ಸರ್ ಮಾಡ್ಬೋದು ಮತ್ತು ಲಾಂಗ್ ಕ್ವಶನಲ್ಲಿ. ಸೊ ಅದಕ್ಕೆ ಸಾರಾಂಶ ಓದ್ಕೊಳ್ರಿ. ಒಂದನೆಯ ಅಂದರೆ ಪದ್ಯ ಭಾಗದಲ್ಲಿ ನೋಡಿ, ಕದಡಿದ ಸಲಿಲಂ ತಿಳಿಯುವಂಥದ್ದೇ ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಇಲ್ಲಿ 7 ಮಾರ್ಕ್ಸ್ ಬರುತ್ತೆ, ಏಕೆಂದರೆ ಇಲ್ಲಿ ಒಂದು 4 ಅಂಕ ಒಂದು ನಿಮ್ಮದು ಕವರ್ ಆಗುತ್ತೆ, ಇಲ್ಲಿ 2 ಅಂಕದ ಒಂದು ಕವರ್ ಆಗುತ್ತೆ. ಮತ್ತು ವಚನಗಳು ಓದಬೇಕು ನೀವು, ಇಲ್ಲಿ 5 ಅಂಕ ನೋಡಿರಿ, ಇಲ್ಲಿ ಒಂದು 4 ಅಂಕದ ಒಂದು ಕವರ್ ಆಗುತ್ತೆ ನಿಮ್ಮದು. ಇನ್ನೂ ಹುಟ್ಟಿದೇ ಇರಲಿ ನಾರಿ ಎನ್ನೋರಳು, ಈ ಒಂದು ಅಧ್ಯಾಯದಲ್ಲಿ ನಿಮ್ಮದು ಒಂದು 3 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ, ಪ್ಲಸ್ ಒಂದು 4 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ, ಓದಲೇಬೇಕು. ಪಗೆಯಂ ಬಾಲಕ ನಂಬರೇ, ಈ ಒಂದು ಅಧ್ಯಾಯದಲ್ಲಿ ನಿಮ್ಮದು ಒಂದು 4 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ನೋಡಿರಿ, ಯಾವ ಅಧ್ಯಾಯ ಓದಬೇಕು? ಪದ್ಯ ಭಾಗದಲ್ಲಿ ಕದಳಿದ ಸಲಿಲಂ ತಿಳಿಯುವಂಥದ್ದೇ, ವಚನಗಳು, ಇನ್ನೂ ಹುಟ್ಟಿದೇ ಇರಲಿ ನಾರಿ ಎನ್ನೋರಳು, ಪಗೆಯಂ ಬಾಲಕ ನಂಬರೇ, ಇಷ್ಟು ಅಧ್ಯಾಯಗಳು ನೀವು ಓದಲೇಬೇಕಾಗುತ್ತೆ. ಈ 4 ಅಧ್ಯಾಯ ನೀವು ಓದಬೇಕು. ಓಕೆ, ಇಲ್ಲಿ ನೋಡಿ, ಜಾಲಿಯ ಮರದಂತೆ ಅಧ್ಯಾಯ ಮೇಲೆ ಏನಿದೆಯಲ್ಲ ನಿಮಗೆ ಒಂದು ಅಂಕದ ಒಂದೇ ಪ್ರಶ್ನೆ ಕೇಳಲಾಗೋದು ಅಂತ ಹೇಳಿದ್ದಾರೆ. ಅದೇ ರೀತಿ ಹಬ್ಬಳ್ಳಿಯವರ ರಸಬಳ್ಳಿ, ಈ ಒಂದು ಅಧ್ಯಾಯ ಮೇಲೆ ನಿಮಗೆ ನೋಡಿ 2 ಅಂಕದ ಒಂದೇ ಪ್ರಶ್ನೆ ಕೇಳಲಾಗೋದು ಅಂತ ಹೇಳಿದ್ದಾರೆ. ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ. ಬೆಳಗುವ ಜಾವ ಅಧ್ಯಾಯದಲ್ಲಿ ನಿಮಗೆ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಬೆಳಗುವ ಜಾವ ಅಧ್ಯಾಯದಲ್ಲಿ ಏನಿದೆಯಲ್ಲ 2 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ, ಟೋಟಲ್ 3 ಮಾರ್ಕ್ಸ್. ಮುಂಬೈ ಜಾತಕ ಅಧ್ಯಾಯ ಏನಿದೆಯಲ್ಲ ನೀವು ಓದಲೇಬೇಕು, ಯಾಕಂದರೆ ಇಲ್ಲಿ ಒಂದು ನಿಮಗೆ ಇದು ಮುಂಬೈ ಜಾತಕ ಏನು ಟಾಪಿಕ್ ಇದೆಯಲ್ಲ ಇದು ಕೂಡ ಓದಬೇಕು, ಯಾಕೆಂದರೆ ಇಲ್ಲಿ ಒಂದು ನಿಮ್ಮದು 3 ಮಾರ್ಕ್ಸ್ ಸಂದರ್ಭ ಪ್ರಶ್ನೆ ಇದೆ. ಸೊ ಶಿಲುಬೆ ಏರಿದ್ದಾನೆ, ಈ ಒಂದು ಅಧ್ಯಾಯದಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಈ ಒಂದು ಅಧ್ಯಾಯ ಓದಲೇಬೇಕು, ಸಂದರ್ಭ ಕೇಳ್ತಾರೆ, ಆಯಿತಾ. ಹತ್ತಿ ಚಿತ್ತ ಅಂತ ಇದೆಯಲ್ಲ, ಈ ಒಂದು ಅಧ್ಯಾಯದಲ್ಲಿ 1 ಅಂಕ ಕೇಳಲಾಗೋದು. ಒಮ್ಮೆ ನಗುತ್ತೇವೆ, ಈ ಒಂದು ಅಧ್ಯಾಯದಲ್ಲಿ 1 ಅಂಕಗಳು ಕೇಳಲಾಗೋದು. ಮುಟ್ಟಿಸಿಕೊಂಡವನು, ಈ ಅಧ್ಯಾಯ ನೀವು ಓದಲೇಬೇಕು. ಇವಾಗ ಪದ್ಯ ಭಾಗದಲ್ಲಿ, ಇವೆಲ್ಲ ಗದ್ಯ ಭಾಗದಲ್ಲಿ ಯಾವ ಓದಬೇಕು? ಕದಳಿದ ಸಲಿಲಂ ತಿಳಿಯುವಂಥದ್ದೇ. ಓಕೆ, ಕದಳಿದ ಸಲಿಲಂ ತಿಳಿಯುವಂಥದ್ದೇ. ಅದೇ ರೀತಿ ಇನ್ನೂ ಹುಟ್ಟಿದೇ ಇರಲಿ ನಾರಿ ಅನ್ನೋರಳು, ಪಗೆಯಂ ಬಾಲಕ ನಂಬರೇ, ಈ ಒಂದು ಅಧ್ಯಾಯ ನೀವು 4 ಓದಬೇಕು. ಪ್ಲಸ್ ಯಾವುದು? ಮುಂಬೈ ಜಾತಕ ಓದಬೇಕು, ಪ್ಲಸ್ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಇಷ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ಓದ್ರಿ. ಮತ್ತು ಅದೇ ರೀತಿ ಮುಂಬೈ ಜಾತಕ 8ನೇ ಅಧ್ಯಾಯ ಓದ್ರಿ. ಮತ್ತು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ 10ನೇ ಅಧ್ಯಾಯ ಓದಲೇಬೇಕು, ಯಾಕೆಂದರೆ ಲಾಂಗ್ ಕ್ವಶನ್ಸ್ಗಳು, ಸಂದರ್ಭ ಪ್ರಶ್ನೆಗಳು, 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕವರ್ ಆಗುತ್ತೆ.
ಇವಾಗ ಪದ್ಯ ಭಾಗದಲ್ಲಿ ಮುಟ್ಟಿಸಿಕೊಂಡವನು ನೀವು ಅಧ್ಯಾಯ ಓದಲೇಬೇಕು. 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಅದೇ ರೀತಿ ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು. ಆಯ್ಕೆ ಇದೆ ನಮ್ಮ ಕೈಲಿ, ಈ ಒಂದು ಅಧ್ಯಾಯ ನೀವು ಓದಲೇಬೇಕು ಆಯಿತಾ. ನೋಡಿ 4 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಇಲ್ಲಿ ನಿಮ್ಮದು ಕನ್ನಡವನ್ನು ಕಟ್ಟುವ ಕೆಲಸ 3 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಇಲ್ಲಿ ನಿಮಗೆ ಲಾಂಗ್ ಕ್ವಶನ್ಸ್ಗಳು ಇಲ್ಲಿ ನೋಡಿರಿ, ಈ MCQ ಕ್ವಶನ್ಸ್ ಅಂದರೆ ಏನು ವರಿ ಮಾಡ್ಕೊಂಡು ಹೋಗ್ಬಿಟ್ರೆ ನಾನು ನಿಮಗೆ ಒಂದು ಡೆಡಿಕೇಟ್ ಆಗಿ ಒಂದೊಂದು ಸಬ್ಜೆಕ್ಟ್ದು ಆಲ್ ಪ್ರಿಪೇಟರಿ ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಏನಿದಿಲ್ಲ ಆನ್ಸರ್ ಮಾಡುತ್ತೇನೆ, ಕೀ ಆನ್ಸರ್ ಮಾಡುತ್ತೇನೆ. ಅವಾಗ ನಿಮ್ಮದು ಈ ಒಂದು 1 ಮಾರ್ಕ್ಸ್ ಎಲ್ಲ ನಿಮ್ಮದು ಕವರ್ ಆಗಿಬಿಡುತ್ತೆ. ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ. ಧನಿಗಳ ಬೆಳ್ಳಿ ಲೋಟ ಈ ಒಂದು ಅಧ್ಯಾಯದಲ್ಲಿ ನೀವು ಓದಲೇಬೇಕು. 4 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಬದುಕನ್ನು ಪ್ರೀತಿಸಿ ಸಂತ ಒಂದು 3 ಅಂಕದ ಸಂದರ್ಭ ಪ್ರಶ್ನೆ ಕವರ್ ಆಗುತ್ತೆ. ಹಳ್ಳಿಯ ಚಹಾ ಹೋಟೆಲ್ಗಳು ಈ ಒಂದು ಅಧ್ಯಾಯದಲ್ಲಿ 1 ಅಂಕಗಳು ಕೇಳಲಾಗುವುದು. 2 ಅಂಕದ ಒಂದು ಪ್ರಶ್ನೆ. ಕೃಷ್ಣಗೌಡರ ಆನೆ ಅಧ್ಯಾಯ ಓದ್ರಿ. ಇಲ್ಲಿ ನೋಡ್ರಿ 25 ಮಾರ್ಕ್ಸ್ ಕೇಳ್ತಾರೆ ಇಲ್ಲಿ ಆಯಿತಾ. 1 ಅಂಕದ 2 ಪ್ರಶ್ನೆ, 2 ಅಂಕದ 3 ಪ್ರಶ್ನೆ, ಅದೇ ರೀತಿ 3 ಅಂಕದ 2 ಪ್ರಶ್ನೆ, ಅದೇ ರೀತಿ 4 ಅಂಕದ 2 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ, 2 ಅಂಕದ ಇನ್ನೊಂದು ಪ್ರಶ್ನೆ. ಸೊ ನಿಮಗೆ ಯಾವ ಅಧ್ಯಾಯಗಳು ಓದ್ಕೋಬೇಕಂತ ಹೇಳಿದರೆ ಮುಟ್ಟಿಸಿಕೊಂಡವನು, ಆಯ್ಕೆದೆ ನಮ್ಮ ಕೈಯಲ್ಲಿ, ಕನ್ನಡವನ್ನು ಕಟ್ಟುವ ಕೆಲಸ, ಧನಿಗಳ ಬೆಳ್ಳಿ ಲೋಟ, ಬದುಕನ್ನು ಪ್ರೀತಿಸಿ ಸಂತ ಮತ್ತು ಕೃಷ್ಣಗೌಡರ ಆನೆ ಅಧ್ಯಾಯ ಓದ್ಕೊಳ್ರಿ. ಅದೇ ರೀತಿ ಇಲ್ಲಿ ಕದಡಿದ ಸಲಿದಂ ತಿಳಿಯುವಂಥದ್ದೇ ವಚನಗಳು, ಇನ್ನು ಹುಟ್ಟಿದರಲ್ಲಿ ನಾರಿಯನ್ನರೋಳು, ಬಗೆಯ ಬಾಲಕನಂಬರೆ, ಮತ್ತು ಅದೇ ರೀತಿ ಇಲ್ಲಿ ಯಾವುದು ಮುಂಬೈ ಜಾತಕ, ಮತ್ತು ಅದೇ ರೀತಿ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ, ಮುಟ್ಟಿಸಿಕೊಂಡವನು ಹೇಳಿದ್ದೀನಲ್ಲ. ಇದಷ್ಟು ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡು ಓದ್ಕೊಡ್ರಿ. ಇವೆಲ್ಲ ಪಾಠಗಳ ಸಾರಾಂಶ ಓದ್ಕೊಂಡು ಬಿಡಬೇಕು ನೀವು. ಓಕೆ, ಯಾಕೆಂದರೆ ಬರೆಯೋಕೆ ಬರಬೇಕಲ್ಲ ನಿಮಗೆ. ಇಲ್ಲಿ ನೋಡಿ ಪ್ರಬಂಧ ರಚನೆ ಕೇಳ್ತಾರೆ, ಪತ್ರ ಲೇಖನ 4 ಅಂಕದ ಒಂದು ಪ್ರಶ್ನೆ, ಪತ್ರ ಲೇಖನ 4 ಅಂಕದ ಒಂದು ಪ್ರಶ್ನೆ, ಪ್ರಬಂಧ ರಚನೆ ಏನಿದೆ 4 ಅಂಕದ ಒಂದು ಪ್ರಶ್ನೆ. ನಿಮಗೆ ಟೋಟಲ್ ಗ್ರಾಮರ್ ಏನಿದೆಯಲ್ಲ ನೋಡಿರಿ, ಇಲ್ಲೊಂದು 8 ಮಾರ್ಕ್ಸ್, ಓಕೆ, ಇಲ್ಲೊಂದು 4 ಮಾರ್ಕ್ಸ್, ಓಕೆ, 16 ಮಾರ್ಕ್ಸ್ ನಿಮಗೆ ಗ್ರಾಮರ್ನಲ್ಲಿ ಕೇಳಲಾಗುವುದು. ಈ 16 ಮಾರ್ಕ್ಸ್ ಏನಿದೆಯಲ್ಲ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ. ಈ ಗ್ರಾಮರ್ನಲ್ಲಿ ಏನಿದೆಯಲ್ಲ ನೀವು 16 ಮಾರ್ಕ್ಸ್ ಆರಾಮಾಗಿ ನೀವು ಪಡೆದುಕೊಳ್ಳಬಹುದು. ಓಕೆ, ಆ ರೀತಿಯಲ್ಲಿ ಹೇಳಿದ್ದೇನೆ. ಗ್ರಾಮರ್ ಅಲ್ಲಿ ಹೇಳಿರುವಂಥ ಈ ಪದದ ಅರ್ಥ ಆಗಿರ್ಬೋದು, ನಾನಾರ್ಥಕ, ಸಮನಾರ್ಥಕ, ಧಾತು ರೂಪ ಆಗಿರ್ಬೋದು, ನುಡಿಗಟ್ಟು ಆಗಿರ್ಬೋದು, ಮತ್ತು ದುರುಕ್ತಿಗಳಾಗಿರ್ಬೋದು, ಮತ್ತು ಅದೇ ರೀತಿ ಪ್ರತ್ಯಯಗಳಾಗಿರ್ಬೋದು. ಓಕೆ, ಅವೆಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಗುಣವಾಚಕ ಆಗಿರ್ಬೋದು, ಎಲ್ಲ ನಿಷೇಧಾರ್ಥಕ ರೂಪ ಆಗಿರ್ಬೋದು ನೋಡ್ಕೊಳ್ಳಿ. ಓಕೆ, ಗ್ರಾಮರ್ನಲ್ಲಿ ನೋಡ್ಕೊಂಡ್ರೆ ಎಷ್ಟು ಸಾಕು. ಇಷ್ಟು ನೀವು ಪ್ರಿಪೇರ್ ಮಾಡ್ಕೊಂಡ್ರೆ ಏನಿದೆಯಲ್ಲ ನಿಮ್ಮದು ಆರಾಮಾಗಿ ಸ್ಕೋರ್ ಆಗುತ್ತೆ. ಓಕೆ, ಮೇನ್ ಏನು ಚಾಪ್ಟರ್ಗಳು ಹೇಳಿದ್ನಲ್ಲ ಆ ಚಾಪ್ಟರ್ಗಳು ಏನಿದೆಯಲ್ಲ ನೀವು ಏನು ಮಾಡ್ಕೋಬೇಕು, ಸಾರಾಂಶ ಓದಬೇಕು. ಸಾರಾಂಶ ಓದಿದರೆ ಮಾತ್ರ ನಿಮಗೇನಿದೆಯಲ್ಲ ನಿಮ್ಮದು ಕವರ್ ಆಗುತ್ತೆ. ಸ್ಟಡಿ 100ಕ್ಕೆ 100 ನೀವು ಆರಾಮಾಗಿ ಮಾಡ್ತೀರಿ. ಮಾರ್ಚ್ನ ಜೊತೆಗಾರನ ಹೆಸರು ಪೊನ್ಚಿ. ಅದೇ ರೀತಿ ನಮ್ಮ ದೇಶದಲ್ಲಿ ಕೀಳವಾಗಿ ಹೋದ ಧರ್ಮ ಯಾವುದು? ಓಕೆ, ಬೌದ್ಧ ಧರ್ಮ. ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಇಲ್ಲಿನ ಮೊದಲ ವಿಜ್ಞಾನಿ ಮಗು. ಕನ್ನಡವು ಕಸ್ತೂರವಲ್ಲವೇ ಎಂದವರು ಮುದ್ದಣ್ಣ. ಅದೇ ರೀತಿ ಲೋಕಲ್ ಸುದ್ದಿಗಳಿಗೆ ಡ್ಯಾಶ್, ಇದಕ್ಕೆ ಆನ್ಸರ್ ಹಳ್ಳಿಯ ಚಹಾ ಹೋಟೆಲ್ಗಳು. ಹಬ್ಬಳ್ಳಿಯವರ ರಸಬಳ್ಳಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಜನಪದ. ಜಾಲಿಯ ಮರದಂತೆ ಇದಕ್ಕೆ ಪುರಂದರದಾಸರು. ಅಂಬಿಕಾದನಯ ದತ್ ಇದಕ್ಕೆ ಆನ್ಸರ್ ಬೆಳಗುವ ಜಾವ. GS ಶಿವರುದ್ರಪ್ಪ ಇದಕ್ಕೆ ಆನ್ಸರ್ ಏನಿದಿಲ್ಲ ಮುಂಬೈ ಜಾತಕ. T ಯಲ್ಲಪ್ಪ ಇದಕ್ಕೆ ಆನ್ಸರ್ ಏನಿದಿಲ್ಲ ಹತ್ತಿ ಚಿತ್ತ. ಇಷ್ಟು ಏನಿದಿಲ್ಲ MCQ ಕ್ವಶನ್ಸು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ ಇದರ ಮೇಲೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.